ಮಾಜಿ ಸಚಿವ ಹಾಗೂ ಬಿಜೆಪಿ ನಾಯಕ ವರ್ತೂರು ಪ್ರಕಾಶ್ಗೆ ಬಂಧನ ಭೀತಿ ಬೆನ್ನಲ್ಲೇ ಪೊಲೀಸ್ ವಿಚಾರಣೆಗೆ ಹಾಜರಾಗಿದ್ದಾರೆ. ಶ್ವೇತಾ ಗೌಡ ಎಂಬಾಕೆ ವರ್ತೂರು ಪ್ರಕಾಶ್ ಹೆಸರು ಹೇಳಿ 2.42 ಕೋಟಿ ರೂಪಾಯಿ ಮೌಲ್ಯದ 2.945 ಕೆಜಿ ಬಂಗಾರದ ಒಡವೆಗಳನ್ನ ನವರತ್ನ ಜ್ಯುವೆಲರ್ಸ್ನಿಂದ ಖರೀದಿಸಿ ವಂಚನೆ ಮಾಡಿರೋದು ಬೆಳಕಿಗೆ ಬಂದಿದೆ. ಈ ಕೇಸ್ ಸಂಬಂಧ ಶ್ವೇತಾ ಗೌಡಳನ್ನ ಪೊಲೀಸರು ಬಂಧಿಸಿದ್ದಾರೆ. ನನ್ನೊಂದಿಗೆ ವರ್ತೂರು ಪ್ರಕಾಶ್ ಕೂಡ ಶಾಮೀಲಾಗಿದ್ದಾರೆ ಅಂತ ವಿಚಾರಣೆ ವೇಳೆ ಮಾಹಿತಿ ನೀಡಿದ್ದು, ಅವರಿಗೂ ಇದೀಗ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ಇದರ ಮಧ್ಯೆ ವರ್ತೂರು ಪ್ರಕಾಶ್ ಶ್ವೇತಾ ಗೌಡಗೆ ಕಳಿಸಿದ ರಿಂಗ್ ಫೋಟೋಗಳು ವೈರಲ್ ಆಗಿವೆ. ಹಾಯ್ ಗುಡ್ ಮಾರ್ನಿಂಗ್ ಜೊತೆಗೆ ರಿಂಗ್ ಫೋಟೋಗಳನ್ನ ಕಳಿಸಿದ್ದು ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ನೀಡಿದೆ. ಯಾಕಂದ್ರೆ ಇದಕ್ಕೂ ಮೊದಲು ವರ್ತೂರು ಪ್ರಕಾಶ್ ನನಗೂ ಆಕೆಗೂ ಪರಿಚಯವೇ ಇಲ್ಲ ಅಂತ ಹೇಳಿಕೆ ನೀಡಿದ್ರು. ಇದರ ಬೆನ್ನಲ್ಲೇ ಈಗ ಹಾಯ್ ಚಿನ್ನು ಗುಡ್ ಮಾರ್ನಿಂಗ್ ಎಂದು ರಿಂಗ್ ಫೋಟೋ ಕಳಿಸಿದ್ದು ಭಾರಿ ಸಂಚಲನ ಮೂಡಿಸಿದೆ. ಮತ್ತೊಂದ್ ಕಡೆ ವರ್ತೂರು ಪ್ರಕಾಶ್ಗೆ 6 ತಿಂಗಳ ಹಿಂದೆ ಶ್ವೇತಾ ಫೇಸ್ಬುಕ್ ಮೂಲಕ ಪರಿಚಯವಾಗಿದ್ರು. ಪ್ರಕಾಶ್ಗೆ ರಿಕ್ವೆಸ್ಟ್ ಕಳಿಸಿ ಅವರನ್ನ ಫ್ರೆಂಡ್ ಮಾಡಿಕೊಂಡು ಶ್ವೇತಾ ಪರಿಚಯವಾಗಿದ್ರು. ನಂಬರ್ ಪಡೆದು ಇಬ್ಬರು ಫೋನ್ನಲ್ಲಿ ಮಾತುಕತೆ ಶುರು ಮಾಡಿದ್ರು. ಕಳೆದ 4-5 ತಿಂಗಳಿಂದ ಶ್ವೇತಾ ಹಾಗೂ ವರ್ತೂರು ಪ್ರಕಾಶ್ ನಡುವೆ ಆತ್ಮೀಯ ಒಡನಾಟವಿತ್ತು. ಈ ಸ್ನೇಹದ ವಿಚಾರವಾಗಿ ಇಬ್ಬರ ನಡುವೆ ಚಾಟಿಂಗ್ ವಿವರ ಹಾಗೂ ಫೋಟೋಗಳು ಸಿಕ್ಕಿವೆ ಎಂದು ಮೂಲಗಳು ತಿಳಿಸಿವೆ. ಇನ್ನು ಶಾಕಿಂಗ್ ಅಂದ್ರೆ ವರ್ತೂರು ಪ್ರಕಾಶ್ ಹೆಸರನ್ನ ಶ್ವೇತಾ ತಮ್ಮ ಫೋನ್ನಲ್ಲಿ ಗುಲಾಬ್ ಜಾಮೂನ್ ಅಂತ ಸೇವ್ ಮಾಡಿಕೊಂಡಿದ್ದಾರೆ ಎಂಬ ಮಾಹಿತಿ ಪೊಲೀಸರಿಗೆ ಸಿಕ್ಕಿದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.